ವಿಟ್ಲದ ಉಕ್ಕುಡದಲ್ಲಿನ ಕಲ್ಲುಕ್ವಾರೆಯಿಂದ ಬುಧವಾರ 39 ಜನ ಜೀತದಾಳುಗಳನ್ನು ರಕ್ಷಿಸಿದ ಬೆನ್ನಲ್ಲೇ ಬಚ್ಚಿಡಲಾಗಿದ್ದ ಇನ್ನೂ 4 ಬುಧವಾರ ತಡರಾತ್ರಿ ರಕ್ಷಿಸಿ ಕರೆತರಲಾಯಿತು. ವಿಟ್ಲ ಸಮೀಪದ ಉಕ್ಕುಡ THMA ಕರಿಕಲ್ಲಿನ ಕ್ವಾರಿಯಲ್ಲಿ ಜೀತದಾಳುಗಳಾಗಿ ದುಡಿಯುತ್ತಿದ್ದ 39 ಜೀತದಾಳುಗಳನ್ನು ಬುಧವಾರ ಬಿಡುಗಡೆಗೊಳಿಸಿ ಅವರ ಸ್ವಂತ ಊರಿಗೆ ಜಿಲ್ಲಾಡಳಿತ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಗಿದ್ದರೆ ಇನ್ನುಳಿದವರನ್ನು ಕ್ವಾರಿಯಲ್ಲೇ ಉಳಿಸಿಕೊಳ್ಳಲು ಅದರ ಮಾಲೀಕ ಸುಳ್ಳು ಮಾಹಿತಿ ನೀಡುವ ಮೂಲಕ ತನಿಖೆಯ ಹಾದಿ ತಪ್ಪಿಸಿರುವುದು ಇದೀಗ ಬೆಳಕಿಗೆ ಬಂದಿದೆ. ತಮಿಳುನಾಡು ಮೂಲದ ಕೃಷ್ಣಗಿರಿ ಜಿಲ್ಲೆಯ ರಾಮ, ಧನಲಕ್ಷ್ಮಿ, ಪುತ್ರ ಮುರುಗನ್ ಮತ್ತು 5 ದಿನದ ಮಗುವನ್ನು ಸಹ ಕಂದಾಯ ಇಲಾಖಾ ಸಿಬ್ಬಂದಿ ಇದೀಗ ರಕ್ಷಿಸಿದ್ದಾರೆ. ಬುಧವಾರ ರಾಮನನ್ನು ಮನೆಯಿಂದ ತಪ್ಪಿಸಿ ಬಚ್ಚಿಟ್ಟುಕೊಂಡಿದ್ದು ಆತ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂದು ಸಬೂಬು ಹೇಳಿದ್ದ ಕ್ವಾರಿ ಮಾಲೀಕ ತನಿಖೆಯ ಹಾದಿ ತಪ್ಪಿಸಿದ್ದ. ಸಹಾಯಕ ಆಯುಕ್ತ ಪ್ರಭುಲಿಂಗ ಕವಳಿಕಟ್ಟೆ ನೇತೃತ್ವದಲ್ಲಿ ಕಂದಾಯ ಇಲಾಖಾ ವಿಟ್ಲ ಹೋಬಳಿ ನಿರೀಕ್ಷಕ DB ಅಬೂಬಕರ್ ಹಾಗೂ ಗ್ರಾಮ ಕರ್ಣಿಕ ಪ್ರಕಾಶ್ ಬುಧವಾರ ರಾತ್ರಿ ಸುಮಾರು 10:30 ಹೊತ್ತಿಗೆ ಕ್ವಾರಿಗೆ ದಾಳಿ ನಡೆಸಿ ಆ ಕುಟುಂಬವನ್ನು ಬಂಧಮುಕ್ತಗೊಳಿಸಿ ರಾತ್ರಿ ಬಂಟ್ವಾಳ ನಿರೀಕ್ಷಣಾ ಕಚೇರಿಯಲ್ಲಿ ವಸತಿ ಕಲ್ಪಿಸಿದ್ರು. ನಂತರ ಅವರನ್ನು ಗುರುವಾರ ಬೆಳಗ್ಗೆ ಮಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿಂದ ಅವರ ಸ್ವಂತ ಊರಿಗೆ ಕಳುಹಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿದೆ. ಈ ನಡುವೆ ಜೀತದಾಳು ಪದ್ಧತಿಯನ್ನು ಖಂಡಿಸಿರುವ ವಿಟ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮಾನಾಥ್ ವಿಟ್ಲ ಹಾಗೂ ಹವ್ಯಾಸಿ ಬರಹಗಾರ ಅನಿಲ್ ಕಟ್ಟೆ ಅಬೂಬಕರ್ ಇಂತಹ ಪದ್ಧತಿಯಿಂದ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಅವರ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ನಾವು ಕಸಿದುಕೊಂಡಂತೆ ಆಗುತ್ತದೆ ಎಂದು ಅವರು ಹೇಳಿದ್ದಾರೆ. ಘಟನೆಗೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಸುಬೋಧ್ ಯಾದವ್, ಜೀತದಾಳು ಪದ್ಧತಿ ಪತ್ತೆಯಾದಾಗ ಎಂತಹ ಕಾನೂನು ಕ್ರಮ ಅನುಸರಿಸಬೇಕು, ಈ ಬಗ್ಗೆ ಅಧಿಕಾರಿಗಳಿಗೆ ಇರುವ ಇತಿಮಿತಿಗಳೇನು ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಇಲ್ಲದ ಕಾರಣ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಜರುಗಿಸುವಲ್ಲಿ ಸ್ವಲ್ಪ ವಿಳಂಬವಾಗುತ್ತಿದೆ. ಆದರೆ ಮುಖ್ಯವಾಗಿ ರಕ್ಷಿಸಲಾದ ಜೀತದಾಳುಗಳನ್ನು ಅವರವರ ಊರುಗಳಿಗೆ ಸುರಕ್ಷಿತವಾಗಿ ತಲುಪಿಸುವ ಕೆಲಸವಂತೂ ಆಗಿದೆ. ಕಾನೂನಿನಂತೆ ಹಂತ ಹಂತವಾಗಿ ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ. ಈ ಮಧ್ಯೆ ಘಟನೆಗೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಸಮಾಜ ಸೇವಕರಾದ ಹರೇಕಳ ಜಗದೀಶ್ ಭಂಡಾರಿ ಅವರು, ವಿಟ್ಲ ಕಲ್ಲುಕೋರೆಯಲ್ಲಿ 17 ಮಕ್ಕಳು ಸೇರಿ ಸುಮಾರು 39 ಜನ ಜೀತದಾಳುಗಳಾಗಿ 2010ನೇ ಇಸವಿಯಲ್ಲೂ ಇದ್ದಾರೆ ಎಂದು ತಿಳಿದು ಬೆಚ್ಚಿಬಿದ್ದ ಅನುಭವವಾಯಿತು. ಯಾಕೆಂದರೆ ಗ್ರಾಮ ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮಾಹಿತಿ ನೀಡುವಂತ ಕಾವಲು ಸಮಿತಿ ಗ್ರಾಮ ಮಟ್ಟದಲ್ಲಿ ಇರುವಾಗ ಇಷ್ಟರವರೆಗೂ ಈ ಬಗ್ಗೆ ಮಾಹಿತಿ ಇಲ್ಲದೆ ವಿಷಯ ತಿಳಿಸದೇ ಇರುವುದು ದುಃಖದ ವಿಚಾರ. ಜೀತದಾಳು ಮುಕ್ತಿಗೆ ಶ್ರಮಿಸಿದ IJM ಸಂಸ್ಥೆ ಅಭಿನಂದನೀಯ ಎಂದು ಜಗದೀಶ್ ಭಂಡಾರಿ ಹರೇಕಳ ನಮ್ಮ ನಾಡುವಿಗೆ ತಿಳಿಸಿದ್ದಾರೆ. ಕಾಮನ್ವೆಲ್ತ್ ಮತ್ತು ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸಿದ ಕಾರ್ಕಳದ ಮಮತಾ ಪೂಜಾರಿ ಅವರಿಗೆ ಅದ್ಧೂರಿಯ ಸ್ವಾಗತ ಕೋರಲಾಯಿತು. ಶಾಸಕರಾದ ಯೋಗೇಶ್ ಭಟ್, ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಅವರನ್ನು ಸ್ವಾಗತಿಸಿದರು. ಒಂದು ದಿನದ ಹಿಂದೆಯಷ್ಟೇ ಏಷ್ಯಾಡ್ನಲ್ಲಿ ಸ್ವರ್ಣ ಪಡೆದ ಕರಾವಳಿ ಜಿಲ್ಲೆಯ 200 ಆಟಗಾರ್ತಿ ಅಶ್ವಿನಿ ಆಗಮಿಸಿದ ಬಜ್ಪೆ ವಿಮಾನ ನಿಲ್ದಾಣ ಬುಧವಾರ ಮಮತಾ ಪೂಜಾರಿಗೆ ಆಗಮನದ ವೇಳೆ ಮತ್ತೊಂದು ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ತನ್ನ ಸಾಧನೆ ಕರಾವಳಿ ಜಿಲ್ಲೆಗಳಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರತಿಭೆಗಳು ಬೆಳೆಯಲು ಪ್ರೇರಣೆ ನೀಡಬೇಕು ಎಂದು ಬಯಸುತ್ತೇನೆ. ಗ್ರಾಮೀಣ ಪ್ರದೇಶದಲ್ಲಂತೂ ಹುಡುಗಿಯರು ಯಾಕೆ ಕಬಡ್ಡಿ ಆಡ್ತೀರಾ ಎಂದು ಕೇಳುವವರೇ ಹೆಚ್ಚು. ಈ ಪರಿಸ್ಥಿತಿ ಬದಲಾಗಬೇಕೆಂದು ಮಮತಾ ಈ ವೇಳೆ ನುಡಿದರು. ಇರಾನ್ ತಂಡ ಟೂರ್ನಿಯಲ್ಲಿ ತಮಗೆ ಪ್ರಬಲ ಸ್ಪರ್ಧಿಯಾಗಿತ್ತು. ಆದುದರಿಂದ ಅವರ ವಿರುದ್ಧ ಪ್ರಬಲ ಹೋರಾಟ ನೀಡಿದ್ದೇವೆ. ಪರಿಣಾಮ ಸೆಮಿಫೈನಲ್ನಲ್ಲಿ ಕೂದಲೆಲೆಯ ಅಂತರದ ಗೆಲುವು ದೊರೆಯಿತು ಎಂದು ಮಮತಾ ನುಡಿದರು. ಈ ರೀತಿ ಎಫರ್ಟ್ ಮಾಡ್ತಾ ಇರ್ತೀನಿ, ಮುಂದೆ ಏನು ಇರುತ್ತೋ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ತುಂಬಾ ಆಸೆ ಪಡ್ತೀನಿ ಕಿ ಮ್ಯಾಂಗ್ಳೂರಿಂದ ತುಂಬಾ ಪ್ಲೇಯರ್ಸ್ ಮೇಲೆ ಬರಲಿ ಅಂತ. ಯಾಕಂದ್ರೆ ತುಂಬಾ ಪ್ಲೇಯರ್ಸ್ ಇಲ್ಲಿದ್ದಾರೆ. ಅವ್ರು ನನ್ನನ್ನು ನೋಡ್ಬಿಟ್ಟು ಅವರು ಆಡಕ್ಕೆ ಇಷ್ಟಪಡಬೇಕು. ಅವರ ಹಳ್ಳಿಯಿಂದ ಜಾಸ್ತಿ ಸಪೋರ್ಟ್ ಸಿಗಲ್ಲ ಕಬಡ್ಡಿಗೆ. ಯಾಕಂದ್ರೆ ಅದು ಯಾಕೆ ಕಬಡ್ಡಿ ಆಡ್ತೀರಾ ಹುಡುಗಿಯರು ಹಂಗಿಂಗೆಲ್ಲ ಹೇಳ್ತಾರೆ. ಆದರೆ ಇವಾಗ ನನ್ನನ್ನು ನೋಡ್ಬಿಟ್ಟು ಏಷ್ಯಾಡಲ್ಲಿ ಕಬಡ್ಡಿ ಬರ್ತಿದೆ. ಫಸ್ಟ್ ಟೈಮ್ ವುಮೆನ್ಸ್ ಇನ್ಕ್ಲೂಡ್ ಆಗಿದೆ. ಸೊ ಇವಾಗ ನೋಡ್ಬಿಟ್ಟು ಹಾಕ್ಬೋದು. ಆಮೇಲೆ ನಾನು ಇಷ್ಟಪಡ್ತೀನಿ ಇಲ್ಲಿ ಆಟ ಆಡ್ಸೋಕ್ಕೆ, ಕೋಚಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನೋಡ್ಬೇಕು. ಆಮೇಲೆ ಎಲ್ಲ ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ನಮಗೆ. ಎಲ್ಲ ಕೊಡ್ತಿರೋದು ಕಬಡ್ಡಿನೇ. ಸ್ವರ್ಣ ವಿಜೇತ ಮಮತೆ ಆ ಬಳಿಕ ಕುದ್ರೋಳಿ ಕ್ಷೇತ್ರಕ್ಕೆ ತೆರಳಿದರು. ಕುದ್ರೋಳಿ ಕ್ಷೇತ್ರದ ಪರವಾಗಿ ಮಮತಾ ಪೂಜಾರಿ ಅವರನ್ನು ಕ್ಷೇತ್ರದ ಅಧ್ಯಕ್ಷರಾದ HS ಸಾಯಿರಾಮ್ ಶಾಲು ಹೊದಿಸಿ ಸನ್ಮಾನಿಸಿದರು. BG ಸುವರ್ಣ ಹಾಗೂ ದೇವಳದ ಪದಾಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಜಿಲ್ಲಾ ಪಂಚಾಯತ್ ಸದಸ್ಯರ ಅಧಿಕಾರದ ಮಧ್ಯೆ ಶಾಸಕರ ಹಸ್ತಕ್ಷೇಪ ಸರಿಯಲ್ಲ. ಜಿಲ್ಲಾ ಪಂಚಾಯತ್ನ ಬಗ್ಗೆ ಅಸಡ್ಡೆಯೂ ತರವಲ್ಲ. 3ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಎಜಿ ಕುಡ್ಗಿ ಸ್ಪಷ್ಟ ಸಂದೇಶ. ಮಾರ್ಚ್ ಅಂತ್ಯದ ವೇಳೆ ಪಠ್ಯಪುಸ್ತಕ ರೆಡಿ, ಪುಸ್ತಕ ವಿತರಣೆ ವಿಳಂಬ ಆಗದಂತೆ ಕ್ರಮ. ಎಲ್ಲ ಪ್ರೌಢಶಾಲೆಗಳಲ್ಲಿ ಆರೋಗ್ಯ ಜಾಗೃತಿ, ಹೆಲ್ತ್ ಕ್ಲಬ್ ಆರಂಭಿಸಲು ನಿರ್ಧಾರ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಕಬಡ್ಡಿ ತಂದುಕೊಟ್ಟ ಸ್ಥಾನಮಾನ. ಚೀನಾದಲ್ಲಿ ಕಬಡ್ಡಿ ಗೆಲುವಿನ ಮಮತಾಳಿಗೆ ಕರಾವಳಿಯ ಅದ್ದೂರಿಯ ಸ್ವಾಗತ. ಕ್ಷಣ ಕ್ಷಣವೂ ಕ್ರೀಡಾ ಮನೋಭೂಮಿಕೆಯ ಮನನ. ಇಲ್ಲಿಗೆ ಇಂದಿನ ನಮ್ಮ ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.